ಬೆಂಗಳೂರಿನಲ್ಲಿ ಕಟ್ಟಡ ಕಾಮಗಾರಿ ಪ್ರಾರಂಭಿಸುವುದಕ್ಕೆ ನಕ್ಷೆ ಮಂಜೂರಾತಿ OC/CC ಪಡೆಯುವುದಕ್ಕೆ ಅನುಮತಿ ಮತ್ತು ದಾಖಲಾತಿ ಪತ್ರಗಳನ್ನು ಆನ್ಲೈನ್ನಲ್ಲಿ ಪಡೆಯುವುದಕ್ಕೆ ಜಿಬಿಎ ಕಚೇರಿಯಲ್ಲಿ ಸದ್ಯ EODB ಎನ್ನುವ ಸಾಫ್ಟ್ವೇರ್ ಅನ್ನು ಬಳಸಲಾಗ್ತಾ ಇದೆ. ಜಿಬಿಎ ಅಧಿಕಾರಿಗಳು ಈ ಸಾಫ್ಟ್ವೇರ್ ಅನ್ನು ಮೇಂಟೈನ್ ಮಾಡುವುದಕ್ಕೆ ಜಿಬಿಎನಿಂದ ಕೋಟಿ ಹಣವನ್ನ ತೆಗೆದುಕೊಂಡ್ರು. ದನದಾಹದ ಸಾಫ್ಟೆಕ್ ಕಂಪನಿ ಆಸ್ತಿ ಮಾಲೀಕರಿಂದ ರೂಲ್ ಬಡಿ ಫೀಸ್, ಸ್ಕ್ರೂಟ್ನಿ ಫೀಸ್ ಅಂತ 20/30ಗೆ ₹602, 30/40ಗೆ ₹1,804, 40/60ಗೆ ₹2,408 ಹಾಗೂ 10,000 ಅಡಿಯವರೆಗೆ ಸುಮಾರು ₹7,800, 10,000ದಿಂದ 20,000 ಅಡಿಗಳಿಗೆ ₹12,200 ಕಟ್ಟಿಸಿಕೊಳ್ತಿದ್ದಾರೆ. ಈ ಹಣವೆಲ್ಲ ಸರ್ಕಾರಕ್ಕೆ ಹೋಗ್ತಾ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ, ಆದ್ರೆ ಈ ಹಣವೆಲ್ಲ ಪುಣೆಗೆ ಹೋಗ್ತಾ ಇದೆ. ರೂಲ್ ಬಡಿ ಶುಲ್ಕಗಳನ್ನ ತೆಗೆದುಕೊಳ್ಳುವ ಈ ಸಾಫ್ಟ್ವೇರ್ ಕಂಪನಿ ಶುಲ್ಕ ಕಟ್ಟಿದ ನಂತರ ಯಾವುದೇ ಸಮಸ್ಯೆಗಳನ್ನು ನಿರ್ವಹಿಸದೆ ಬರುವ ಹಣವನ್ನ ಮಾತ್ರ ಎಣಿಕೆ ಮಾಡಿಕೊಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಯಾವುದೇ ರೀತಿ ಕಚೇರಿ ಇಲ್ಲದ ಈ ಕಂಪನಿ ಜನಸಾಮಾನ್ಯರ ಹಣವನ್ನ ತೆಗೆದುಕೊಂಡು ಟೆಕ್ನಿಕಲ್ ಸಪೋರ್ಟ್ ಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸದೆ ತನ್ನ 4 ಜನ ಉದ್ಯೋಗಿಗಳನ್ನ ಮಾತ್ರ ನೇಮಿಸಿದ್ದು ಯಾವುದೇ ರೀತಿ ಕೆಲಸ ಮಾಡದೆ ಜನಸಾಮಾನ್ಯರನ್ನ ಅಲೆದಾಡಿಸುತ್ತಿದ್ದಾರೆ. ಜನಸಾಮಾನ್ಯರ ಕಷ್ಟ ಕೇಳುವವರೇ ಇಲ್ಲ. ಈ ಸಾಫ್ಟ್ವೇರ್ ಕಂಪನಿ ತನ್ನ ಕೆಲಸವನ್ನ ಸರಿಯಾಗಿ ನಿರ್ವಹಿಸದೆ ಕಟ್ಟಡ ಕಾಮಗಾರಿ ಮಾಡೋಕೆ ಬಯಸುವ ಬೆಂಗಳೂರಿಗರ ಕನಸು ಈ ಸಾಫ್ಟ್ವೇರ್ ಕಂಪನಿಯಿಂದ ನುಚ್ಚು ನೂರಾಗ್ತಾ ಇದೆ. ಕೋಟಿ ದುಡ್ಡು ತಗೊಂಡ್ರು ಈ ಸಾಫ್ಟ್ವೇರ್ ಕೆಲಸಗಳು ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಮತ್ತು ವಿಳಂಬವಾಗ್ತಾ ಇದೆ. ಜಿಬಿಎ ಟೌನ್ ಪ್ಲಾನಿಂಗ್ ಅಧಿಕಾರಿಗಳು ಜನರನ್ನ ಮೂರ್ಖರನ್ನಾಗಿ ಮಾಡ್ತಿದ್ದಾರೆ. ಆದ್ರೆ ಸಾರ್ವಜನಿಕರು ಯಾರು ಇದುವರೆಗೆ ಪ್ರಶ್ನೆ ಮಾಡ್ತಾ ಇಲ್ಲ. ಈಗ ನಾವೇನ್ ಮಾಡಬೇಕು ಅಂದ್ರೆ ಪ್ರಶ್ನೆ ಮಾಡಬೇಕು. ಕೆಲಸ ಆಗೋಕೆ ದುಡ್ಡು ಕೊಡೋಕೆ ರೆಡಿ ಇದ್ದಾರೆ ಜನ, ಆದ್ರೆ ಕೆಲಸ ಫಾಸ್ಟ್ ಆಗಿ ಆಗ್ತಾ ಇಲ್ಲ. ಕೆಲಸ ಫಾಸ್ಟ್ ಆಗಿ ಮಾಡ್ಕೊಡಿ ಅಂತ ಬೇಡಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ.